ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಅದಕ್ಕೆ ಸಾಕ್ಷಿಯಾಗಿ ನಮ್ಮ ನೆಚ್ಚಿನ ಶಾಸಕರು ಆದ ದಿನೇಶ್ ಗುಂಡೂರಾವ್ ಸಾಹೇಬರು ಕೂಡ ಬಂದು ನಮಗೆಲ್ಲರಿಗೂ ಬಂದು ಇಲ್ಲಿ ಎಲ್ಲ ಥರ ನಮ್ಮ ಪೂಜೆ ಮುಗಿಸ್ಕೊಂಡು ಎಲ್ಲರಿಗೂ ಆಶೀರ್ವಾದ ಮಾಡಿ ಬೀದಿ ವ್ಯಾಪಾರಿಗಳಿಗೆ ಒಂದು ಭರವಸೆಯನ್ನು ಕೂಡ ಕೊಟ್ಟು ಇವತ್ತು ಇಲ್ಲಿಂದ ಅವರು ಹೋಗಿದ್ದಾರೆ. ಇವತ್ತು ಬೀದಿ ವ್ಯಾಪಾರಿಗಳಿಗೆ ಸಂಕಷ್ಟವಿಲ್ಲದ ದಿನಗಳು, ಬೀದಿ ವ್ಯಾಪಾರಿಗಳು ಸಂಕಷ್ಟದಲ್ಲಿದ್ದಾರೆ. ಆದರೂ ಇವತ್ತು ಇಷ್ಟು ಮಟ್ಟದಲ್ಲಿ ಈ ಪ್ರೋಗ್ರಾಮ್ ಮಾಡಬೇಕಾದ್ರೆ ಬೀದಿ ವ್ಯಾಪಾರಿಗಳು ಎಲ್ಲರೂ ಒಗ್ಗಟ್ಟಿನಿಂದ ಈ ಗಾಂಧಿನಗರದಲ್ಲಿ ಇವತ್ತು 5,000 ಜನ ಬೀದಿ ವ್ಯಾಪಾರಿಗಳಿದ್ದಾರೆ. 5,000 ಜನ ಬೀದಿ ವ್ಯಾಪಾರಿಗಳಿದ್ದಾರೆ. ಎಲ್ಲರಿಗೂ ಸಂಕಷ್ಟಗಳಿದೆ. ಎಲ್ಲ ಥರದ ಜನರು ಇಲ್ಲಿ ಇದ್ದಾರೆ. ಎಲ್ಲ ಜಾತಿ ಧರ್ಮ ಎಲ್ಲ ಜನರು ಗಾಂಧಿನಗರದಲ್ಲಿದ್ದಾರೆ. ಬೆಂಗಳೂರಲ್ಲಿ ಯಾರಾದರೂ ಜಾಸ್ತಿ ಒಂದೇ ವಾರ್ಡಲ್ಲಿ 5,000 ಜನ ಇದ್ದಾರೆ ಅಂದರೆ ಅದು ಗಾಂಧಿನಗರ. ಬೇರೆ ಎಲ್ಲಿ ವಾರ್ಡಲ್ಲಿ ಇಷ್ಟು ಜನ ವ್ಯಾಪಾರಿಗಳಿರಲ್ಲ. ಎಲ್ಲ ಥರದ ಜನರು ಇಲ್ಲಿದ್ದಾರೆ. ಅವ್ರಿಗೆಲ್ಲರಿಗೂ ಒಳ್ಳೇದಾಗಬೇಕು ಅಂತ ಇವತ್ತು ಅನ್ಯಮ ಕೃಪೆಗೆ ಪಾತ್ರರಾಗಿದ್ದಾರೆ. ಕೃಪೆಗೆ ಪಾತ್ರರಾಗಿ ಎಲ್ಲರೂ ಇವತ್ತು ಒಗ್ಗೂಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅದಕ್ಕೆ ಎಲ್ಲ ಬೀದಿ ವ್ಯಾಪಾರಿಗಳಿಗೂ ಅದು ಇಲ್ಲಿ ಎಲ್ಲ ಪ್ರೋಗ್ರಾಮ್ ನಡೆಸಿದಂಥ ಎಲ್ಲ ನಮ್ಮ ಸ್ನೇಹಿತರಾದ ಇಸ್ಮೇಲ್ ಅವರು, ಶಿವಣ್ಣ ಅವರು, ಮಂಜಣ್ಣ ಅವರು ಎಲ್ಲ ತುಂಬ ಒಳ್ಳೆ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ. ಇದಕ್ಕೆ ತುಂಬ ಅವ್ರಿಗೆ ಧನ್ಯವಾದಗಳು ಹೇಳಬೇಕು. ಈ ನವ ಕರ್ನಾಟಕ ಅನ್ನದಾನ ಮಾಡಿದ್ದಾರೆ. ಸುಮಾರು ಜನ 5,000ರಿಂದ 10,000 ಜನಕ್ಕೆ ಅನ್ನದಾನ ಮಾಡಿದ್ದಾರೆ. ಇದಕ್ಕೆ ಅವ್ರಿಗೆ ಧನ್ಯವಾದಗಳು ಹೇಳಬೇಕು. ನವ ಕರ್ನಾಟಕ ರಾಜ್ಯ ಸಂಘಟನೆ ಬೀದಿ ವ್ಯಾಪಾರ ಒಕ್ಕೂಟ ಪರವಾಗಿ ಅವ್ರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಥರ ಇವತ್ತು ಇಲ್ಲಿ ಬೀದಿ ವ್ಯಾಪಾರಿಗಳಿಗೆ ಇವತ್ತು ನಮಗೇನು ಇವತ್ತು ಒಂದು ಆಸ್ತಿ ಕೊಟ್ಟಿದ್ದಾರೆ ಸರ್ಕಾರ, ಅದನ್ನು 10 ಅಡಿ ಅಲ್ಲ 15 ಅಡಿ ಇದ್ದರೆ ಅದ್ರಲ್ಲಿ 4 ಅಡಿ ಅಲ್ಲಿ ಬೀದಿ ವ್ಯಾಪಾರಿಗಳಿಗೆ ಕೊಡಬೇಕು ಅಂತ ಟೌನ್ ವೆಂಡಿಂಗ್ ಕಮಿಟಿ ತೀರ್ಮಾನ ತಗೊಂಡಿದ್ದಾರೆ. ಅದನ್ನು ಮುಂದುವರಿಸಬೇಕಂತ ಇವಾಗ ನಾವು ಸಂಘಟನೆಯಿಂದ ಒತ್ತಾಯ ಮಾಡ್ತೀನಿ ಅವ್ರಿಗೆ. ಇದನ್ನು ನಮಗೆ ಎಲ್ಲ ಬೀದಿ ವ್ಯಾಪಾರಿಗಳಿಗೆ ಅನ್ಯಾಯ ಆಗಿದೆ. ಎಲ್ಲ ಕಡೆ ಎತ್ತಂಗಡಿ ಮತ್ತೆ ಮಾಡ್ತಿದ್ದಾರೆ. ಅದಕ್ಕೆ ಮುಂದೆ ನಾವು ಅದಕ್ಕೆ ಸರ್ಕಾರಕ್ಕೆ ಟೌನ್ ವೆಂಡಿಂಗ್ ಕಮಿಟಿಗೆ ಒಂದು ತೀರ್ಮಾನ ತಗೊಂಡು ಅದನ್ನು ಮಾಡಬೇಕು ಅಂತ ಅವ್ರಿಗೆ ಒತ್ತಾಯ ಮಾಡ್ತಿದ್ದೀವಿ, ಹೋರಾಟ ಮಾಡಿದ್ದೀವಿ. ಅದಕ್ಕೆ ನಮ್ಮ ಸರ್ಕಾರದ ಪರವಾಗಿ ನಾನು ಅವ್ರಿಗೆ ಹೇಳ್ತೀನಿ, ನಮಗೆ ಟೌನ್ ವೆಂಡಿಂಗ್ ಕಮಿಟಿ ತೀರ್ಮಾನ ತಗೊಂಡು ಬೀದಿ ವ್ಯಾಪಾರಿಗಳಿಗೆ ಅನುಕೂಲ ಮಾಡಿಕೊಡುವಂಥ ಕೆಲಸ ನೀವು ಮುಂದೆ ಮಾಡಬೇಕು. ಇಲ್ಲ ಮುಂದೆ ನಾವು ಅದಕ್ಕೆ ತಕ್ಕ ಉತ್ತರ ಕೊಡಬೇಕಾಗ್ತದೆ. ಬೀದಿ ವ್ಯಾಪಾರಿಗಳೆಲ್ಲ ಒಗ್ಗಟ್ಟಿದ್ದೀವಿ, ಯಾರು ಹಿಂದೆ ಮುಂದೆ ಇಲ್ಲ. ಬೀದಿ ವ್ಯಾಪಾರಿಗಳು ಯಾರು ಅನ್ಯಾಯ ಆಗಿದ್ದಾರೆ ಅವರೆಲ್ಲ ಒಗ್ಗಟ್ಟಿಂದ ಇವತ್ತಿದ್ದಾರೆ. ನೋವಾಗಿದೆ ಎಲ್ಲರಿಗೂ. ಸರ್ಕಾರಕ್ಕೆ ಎಲ್ಲರಿಗೂ ಮುಟ್ಟಿಸಿದ್ದೀವಿ, ಲೆಟ್ರ್ ಕೊಟ್ಟಿದ್ದೀವಿ. ಆದರೂ ಅವರು ಎಚ್ಚೆತ್ಕೊಳ್ತಾ ಇಲ್ಲ. TVCಯಲ್ಲಿ ತೀರ್ಮಾನ ಆಗಬೇಕದು. ಎಲ್ಲರೂ ವೆಂಡಿಂಗ್ ಜೂನ್ ಆಗಬೇಕು. ವೆಂಡಿಂಗ್ ಜೂನ್ ಆದರೆ ಎಲ್ಲ ವ್ಯಾಪಾರಿಗಳು ಅನುಕೂಲ ಮಾಡಿಕೊಡಿ. ನಾವು ಸದಾ ನಿಮ್ಮ ಜೊತೆ ಇರ್ತೀವಿ. ಎಲ್ಲ ವ್ಯಾಪಾರಿಗಳು ಒಂದಾಗಿ ಒಗ್ಗಟ್ಟಾಗಿ ಇರ್ತೀವಿ. ಇವತ್ತು ಏನಾಗಿದೆ, ಅನ್ಯಾಯ ಮಾಡುವಂಥ ಕೆಲಸ ಇವತ್ತು ಸರ್ಕಾರ ಮಾಡ್ತಾಯಿದೆ ಬೀದಿ ವ್ಯಾಪಾರಿಗಳಿಗೆ. ಅದು ಮಾಡೋದು ಬೇಡ. ನಾವೆಲ್ಲ ಬೀದಿ ವ್ಯಾಪಾರ ಸಾವಿರಾರು ಜನಗಳಿದ್ದಾರೆ. ಇಲ್ಲಿ ಸಾವಿರಾರು ಜನಗಳು ಬೀದಿಗೆ ಬಿದ್ದಿದ್ದಾರೆ. ಆದರೂ ಅವ್ರಿಗೆ ಸ್ಥಳ ಇಲ್ಲ, ಸೂಕ್ತ ಜಲ ಸಿಗ್ತಾ ಇಲ್ಲ. ವ್ಯಾಪಾರ ಬಿಟ್ಟು 2 ತಿಂಗಳು 3 ತಿಂಗಳು ಆಗ್ತಾಯಿದೆ, ಯಾರು ವ್ಯಾಪಾರ ಮಾಡ್ತಾಯಿಲ್ಲ. ಹಂಗಾಗಿ ಇವತ್ತು ಎಲ್ಲರೂ ಇಲ್ಲಿ ಸೇರಿದ್ದೀವಿ. ಎಲ್ಲ ಬೀದಿ ವ್ಯಾಪಾರಿಗಳು ಬಂದಿದ್ದಾರೆ, ಒಗ್ಗಟ್ಟಿಂದ ಬಂದಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿಸ್ತಾ ಇವತ್ತು ಗಾಂಧಿಯವರ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ಅಂಥವ್ರಿಗೆ ಎತ್ತಕ್ಕೆ ಅವಕಾಶ ಮಾಡಿ ಕೊಟ್ಟಿದೆ ಸರ್ಕಾರ. ಬೇರೆ ರೀತಿಯಿಂದ ಈಗ ನಮಗೆಲ್ಲ ಆವಾಗಿಂದನೂ ಮಾಡ್ಕೊಂಡು ಬರ್ತಾ ಇದ್ದೀವಿ, ಮಾಡ್ಕೊಂಡು ಹೋಗ್ತಾನೆ ಇದ್ದೀವಿ. ಒತ್ತುವರಿ ಯಾರು ಮಾಡ್ಕೊಂಡಿರ್ತಾರೆ, ಕಬ್ಜಾ ಅಂದರೆ ಅವನು ಅಲ್ಲೇ ಇಕ್ಬಿಟ್ಟು ಟೆಂಟ್ ಥರ ಮಾಡ್ಕೊಂಡಿರ್ತಾನಲ್ಲ, ಅದನ್ನು ಅಷ್ಟು ಅದಕ್ಕೆ ಎತ್ತಿದ್ದಾರೆ. ಅದಕ್ಕೆ ನಾವು ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಒತ್ತುವರಿ ನಾವು ಬೆಳಗ್ಗೆ ಬಂದು ಸಾಯಂಕಾಲ ಹೋಗೋ ದಿನ, ಅದರೊಳಗೆ ನಮಗೆ ಬೆಂಬಲ ಇದೆ. ಯಾಕಂದರೆ ಮಳೆ ಒಳಗೆ, ಚಳಿ ಒಳಗೆ, ಬಿಸಿಲೊಳಗೆ ನಾವಿದ್ದು ವ್ಯಾಪಾರ ಮಾಡ್ಕೊಂಡು ಹೋಗೋ ಜನ. ಅದಕ್ಕೋಸ್ಕರ ಸರ್ಕಾರನೂ ಸ್ವಲ್ಪ ನಮಗೆ ಸವಲತ್ತು ಕೊಟ್ಟಿದೆ. ಕೆಲವು ಜಾಗದಲ್ಲಿ ಒಂದೊಂದು ಮೇನ್ ರೋಡೊಳಗೆ ಇರುತ್ತಲ್ಲ, ಆ ಕಡೆಯಿಂದ ಎತ್ತಿದ್ದಾರೆ. ಅದಕ್ಕೆ ನಾವು ದುನಿಯತಕ್ಕೆ ಮುಂದೆ ಇದು ಮಾಡೋಕ್ಕೊಳ್ಳಲ್ಲ. ಏನೋ ಒಂದು ಆಕಸ್ಮಿಕ ಆಗಿದೆ, ಅದನ್ನು ಸರಿಪಟ್ಟರೆ ಸರ್ಕಾರ ಸಾಕು. ಈಗ ನಮಗೆ ಲೈಸೆನ್ಸ್ ಕೊಡೋದು ಇದೆ. ಆಮೇಲೆ ಬಂದು ಇದು ಮಾಡಬೇಕಾಗಿದೆ. ಅವರು ಲೈಸೆನ್ಸ್ ಕೊಟ್ಟು ವೆಂಡಿಂಗ್ ಝೋನು ಕೆಲವು ಜಾಗ ಸಮೀಕ್ಷೆ ಮಾಡಿದ್ದಾರೆ. ಅದನ್ನು ಅಪ್ರೂವಲ್ ಕೊಡ್ತಾ ಇಲ್ಲ. ಅದು ಏನಕ್ಕೆ ಕೊಡ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಅದು ಕೊಟ್ಬಿಟ್ರೆ ನಮಗೆ ಯಾರು ಜಾಸ್ತಿ ಜನನೂ ಸೇರಲ್ಲ. ಯಾಕಂದರೆ ಈಗ 1000 ಜನ ಇದ್ದರೆ 1000 ಜನನೇ ಇರ್ತಾರೆ. ಈಗ 1,000 ಜನ ರಾಜ್ಯದ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಬೇಡಿಕೆ ಏನಪ್ಪ ಅಂದರೆ, ನಮಗೆ ಬೀದಿ ವ್ಯಾಪಾರಗಳಿಗೆ ಲೈಸೆನ್ಸ್ ಅಂತ ಮಾಡಿ ಕೊಟ್ಟಿದ್ದಾರೆ, ಅದನ್ನು ಕೊಟ್ಟಿಲ್ಲ. ದಯವಿಟ್ಟು ವೆಂಡಿಂಗ್ ಝೋನು ಸರ್ಟಿಫಿಕೇಟು ಎಲ್ಲ ಒಟ್ಟಿಗೆ ಕೊಟ್ಬಿಟ್ರೆ ಈ ನಮ್ಮ ಬೀದಿ ವ್ಯಾಪಾರಿಗಳಿಗೆ ಒಳ್ಳೆ ಅನುಕೂಲ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ.